ಶ್ರೀಮದ್ಭಗವದ್ಗೀತಾ ತೃತೀಯೋಧ್ಯಾಯಃ ಮೂರನೆಯ ಅಧ್ಯಾಯ ಕರ್ಮಯೋಗಃ ಕರ್ಮಯೋಗ ಅಧ್ಯಾಯ 3 ಶ್ಲೋಕ 25 ಶ್ರೀ ಭಗವಾನ್ ಉವಾಚ ಸಕ್ತ ಕರ್ಮಣ್ಯ ವಿದ್ವಾಂಸಃ ಯಥಾ ಕುರ್ವಂತಿ ಭಾರತ ಕುರ್ಯಾದ್ ವಿದ್ವಾಂಸ ತಥಾ ಸಕ್ತಾಃ ಚಿಕೀರ್ಷುರ್ಲೋಕ ಸಂಗ್ರಹಂ. ಶ್ರೀಕೃಷ್ಣ ಹೇಳಿದರು, ಎಲೆ ಅರ್ಜುನ, ಕರ್ಮದಲ್ಲಿ ಆಸಕ್ತರಾದ ಅಜ್ಞಾನಿಗಳು ಹೇಗೆ ಕರ್ಮವನ್ನು ಮಾಡುತ್ತಾರೆಯೋ ಹಾಗೆಯೇ ಆಸಕ್ತನಾದ ಜ್ಞಾನಿಯು ಲೋಕ ಸಂಗ್ರಹವನ್ನು ಇಚ್ಛಿಸುತ್ತಾ ಕರ್ಮವನ್ನು ಮಾಡಬೇಕು. ಭರತ ವಂಶೋತ್ಪನ್ನನೇ, ಅಜ್ಞರು ಫಲಾಸಕ್ತಿಯಿಂದ ಕರ್ಮ ಮಾಡಿದರೆ ಜ್ಞಾನಿಗಳು ಲೋಕ ಕಲ್ಯಾಣಕ್ಕಾಗಿ ನಿರಾಸಕ್ತರಾಗಿ ಕರ್ಮ ಮಾಡಬೇಕು. ಓ ಭಾರತ, ತಿಳಿಯದ ಮಂದಿ ಫಲದ ನಂಟಿಗಾಗಿ ಕರ್ಮಗಳನ್ನು ಮಾಡುತ್ತಾರೆ ಹೇಗೆ, ಹಾಗೆ ತಿಳಿದವನು ಕರ್ಮ ಮಾಡುತ್ತಿರಬೇಕು ಫಲದ ನಂಟು ತೊರೆದು ಸಮಾಜವನ್ನು ತಿದ್ದುವುದಕ್ಕಾಗಿ. ತಿಳುವಳಿಕೆ ಇಲ್ಲದವರು ಫಲಾಪೇಕ್ಷೆಯಿಂದ ಕರ್ಮ ಮಾಡುತ್ತಾರೆ, ಆದರೆ ತಿಳಿದವನು ಜ್ಞಾನಿ. ಯಾವುದೇ ಫಲದ ಅಧಿಕಾರ ಸಾಧಿಸದೆ ನಿಷ್ಕಾಮ ಕರ್ಮ ಮಾಡುತ್ತಿರಬೇಕು. ನಾನು ನನ್ನ ಕಣ್ಮುಂದೆ ಬೆಳೆಯುತ್ತಿರುವ ಜನಾಂಗಕ್ಕೆ ಮಾರ್ಗದರ್ಶನವಾಗಿ ಭಗವಂತನ ಸೇವೆ ಮಾಡುತ್ತಿದ್ದೇನೆ. ನನಗೆ ಇದರಿಂದ ಭಗವಂತ ಏನು ಕೊಟ್ಟರೂ ಸಂತೋಷ ಎಂಬ ಸಂಕಲ್ಪದಿಂದ ಕರ್ಮ ಮಾಡಬೇಕು. ಇದು ನಿಜವಾದ ಕರ್ಮಯೋಗ. ಹರೇ ಓಂ. ಶ್ರೀಕೃಷ್ಣಾರ್ಪಣಮಸ್ತು.